ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಪಾರ್ಟ್ 20 ಸರಿನಾ, ನಿಮ್ಮ ಹೇಟರ್ಸ್ಗೇನು ಶಿಕ್ಷೆ ಅಂತ 20ನೇ ಭಾಗ. ಸೊ ಏನೆಲ್ಲ ಅನ್ಯಾಯ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ ನಿಮ್ಮ ಹೇಟರ್ಸ್, ಮಾಡಿದ್ದಾಗೋಯ್ತು. ಇನ್ನು ಮುಂದೆ ಅವರು ಏನು ಅನುಭವಿಸ್ತಾರೆ ನೋಡೋಣ, ಓಕೆನಾ. ಇದು ಯಾರಿಗೂ ಒಂದು ರೀತಿ ಶಾಪ ಕೊಡೋ ಥರ ಆಗಲಿ ಆ ಥರ ಖಂಡಿತ ಅಲ್ಲ. ಇದೇನೆಂದರೆ ನಿಮ್ಮ ಮನಸ್ಸಿನಲ್ಲಿ ಈ ಥರ ನೋವು, ಈಗ ಅವ್ರು ಮಾಡಿರೋ ಅನ್ಯಾಯ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಕೂತು, ಜೊತೆಗೆ ನಿಮ್ಮ ಮೈಂಡ್ ಯಾವ ಥರ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಅಟ್ಲೀಸ್ಟ್ ಈ ಥರ ಒಂದು ವಿಡಿಯೋ ನೋಡಿದ್ರೆ ಹೌದು ಓಕೆ, ಇದು ಸ್ವಲ್ಪ ನೀವು ಆಚೆ ಬರಲಿ, ನಿಮ್ಮ ನೋವಿಂದ ಆಚೆ ಬಂದು ನಿಮ್ಮ ಜೀವನನ ನೀವು ಮುಂದುವರ್ಸೋಕ್ಕೆ ಸಹಾಯ ಆಗಲಿ ಅನ್ನೋ ಒಂದೇ ಒಂದು ಪ್ರಯತ್ನ, ಓಕೆನಾ. ಯಾರಿಗೂ ಇದು ಶಾಪ ಕೊಡೋ ಥರ ಆಗಲಿ ಆ್ಯಂಡ್ ಯಾರನ್ನೂ ತೆಗಳೋ ಥರ ಆಗಲಿ ಅಥವಾ ಹೊಗಳೋ ಥರ ಆಗಲಿ ಅಲ್ಲವೇ ಅಲ್ಲ, ಖಂಡಿತ. ಏಕೆಂದರೆ ದೇವರ ದೃಷ್ಟಿಲಿ ಎಲ್ಲರೂ ಸಮಾನೆ, ಓಕೆನಾ. ಕೆಟ್ಟವರು ಒಳ್ಳೆಯವರು ಅಂತ ಯಾವತ್ತೂ ಭಗವಂತ ಭೇದ ಭಾವ ಮಾಡಲ್ಲ. ಎಲ್ಲ ಸೋಲ್ ಎಲ್ಲರೂ ಒಂದೇ ಅನ್ನೋ ಥರನೇ ಭಗವಂತ ನೋಡ್ಕೋತಾರೆ. ಅದು ನಮ್ಮ ಸಮಯ, ನಮ್ಮ ಕರ್ಮ ಏನು ಹೇಳ್ತೀರಾ. ಸೊ ಅವಾಗ ಏನಾದರೂ ಒಂದು ಕೆಟ್ಟದಾಗಿರುತ್ತೆ ಅರ್ಥ, ನಮ್ಮ ಕಡೆಯಿಂದ ಆಗುತ್ತೆ, ಆವಾಗ ಏನಂದರೆ ಅದರದ್ದು ಕರ್ಮ ಅನುಭವಿಸ್ಬೇಕಾಗತ್ತೆ ಅಷ್ಟೇ, ಅರ್ಥ ಆಯ್ತಾ. ಸೊ ಇದು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫಸ್ಟ್ ಕಾರ್ಡು. ಓಕೆ, ಫಸ್ಟ್ ತೆಗೆದ್ಬಿಡು ಅಂತಿದ್ದಾರೆ, ಒಂದು ನಿಮಿಷ ಇರಿ. ಎಸ್ ಬಾಬಾ, ಎಷ್ಟು ಕಾರ್ಡ್ ತೆಗಿಬೇಕು? ಎಸ್ ಬಾಬಾ. ಓಕೆ, ಸೊ ಇಲ್ಲಿ ಫಸ್ಟ್ ಕಾರ್ಡ್ ಏನು ಬಂತು ಅಂದರೆ, ಓಕೆ, ನೈಟ್ ಆಫ್ ಪೆಂಟಿಕಲ್ಸ್. ಸೊ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಸ್ಲೋ ಆಗೋಗಿತ್ತು ನಿಮ್ಮ ಜೀವನ ಅಂತ ತೋರಿಸ್ತಾ ಇದ್ದಾರೆ ಫಸ್ಟ್ ಕಾರ್ಡೇನೆ, ಓಕೆನಾ. ಸೊ ಇದು ಯಾತಕ್ಕೆ ಅಂದರೆ ಸಮಯ ಆ ಥರ ಆಗಿತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಆ್ಯಕ್ಚುಲಿ ಕಿಂಗ್ ಆಫ್ ಪೆಂಟಿಕಲ್ಸು, ಆಯಿತಾ. ನಿಮ್ಮ ಸಾಧನೆ ಆಗಲಿ ಅಥವಾ ನಿಮ್ಮ ಏನು ನಿಮ್ಮ ಬಗ್ಗೆ ಮಾತಾಡೋ ಥರನೇ ಏನೂ ಇಲ್ಲ ಇಲ್ಲಿ, ಅರ್ಥ ಆಯ್ತಾ. ಆದರೆ ಸಮಯ ಅನ್ನೋದು ಸ್ಟಕ್ ಆಗಿಬಿಟ್ಟಿತ್ತು, ಸಮಯ ಅನ್ನೋದು ಸ್ಟಾಪ್ ಆಗೋಗಿತ್ತು, ಸಮಯ ಅನ್ನೋದು ನಿಧಾನ ಆಗೋಗಿತ್ತು, ಹಿಂದೆ ಹೋಗ್ಬಿಟ್ಟಿತ್ತು. ಹಾಗಾಗಿ ನೀವು ಇನ್ನು ನೈಟ್ ಆಫ್ ಪೆಂಟಿಕಲ್ಸ್ ಥರನೇ ಆಗ್ಬಿಡ್ತು. ಯಾಕೆಂತಂದರೆ ನಿಮ್ಮ ದುಡ್ಡು ಕಾಸು ವಿಚಾರದಲ್ಲಿ ಭಯಂಕರ ನೆಗೆಟಿವಿಟಿ ನಡೀತು ಅಂತಲೇ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಇವಾಗ ಅವ್ರು ಯಾರು ನೆಗೆಟಿವಿಟಿ ಮಾಡಿದ್ರು ಇಲ್ಲಿ, ಅವರು ನಿಮ್ಮನ್ನು ಸ್ಟಾರ್ ಅಂತ ನಿಮಗೆ ಗೊತ್ತಾಗಲಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್. ಯಾಕೆ ಅಂತಂದರೆ ನೀವು ಅಷ್ಟೇ ಒಂದು ತಾಳ್ಮೆಯಿಂದ ನೀವು ಯಾವ ಥರ ಇದನ್ನೆಲ್ಲ ಸಹಿಸ್ಕೊಂಡು ಜಯಿಸ್ಕೊಂಡು ಬಂದಿದ್ದೀರಾ ಆಚೆ ಅಂತ ತೋರಿಸ್ತಾ ಇದ್ದಾರೆ. ಜಯಿಸ್ಕೊಂಡು ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಅಷ್ಟೇ ಹೆಂಗೆ ಅಂತಂದರೆ ಈ ಕಡೆ ನಿಲ್ಲಲಾರೆ, ಈ ಕಡೆ ಕೂರಲಾರೆ, ಆ ಥರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿತ್ತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಅಂದರೆ ಅಷ್ಟೇ ನೀವು ನೊಂದಿದ್ದೀರಾ, ಭಯಂಕರ ನೊಂದಿದ್ದೀರಾ, ಆಚೆ ಬಂದಿರಿ, ಆಚೆ ಬಂದಿದ್ದೀರಾ. ಇವಾಗ ಈಗ ಏನಂತಂದರೆ ನಿಮಗೆ ಒಂದು ಲವ್ ಆಫರ್ ಥರನೂ ಇರ್ಬೋದು. ಈ ಥರ ಒಂದು ಲವ್ ಆಫರ್ ಥರ ಕೊಟ್ಟು ನಿಮ್ಮನ್ನು ಒಂದು ಮೋಸ ಆಯಿತು ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನಿಮಗೆ ಒಂದು ಮೋಸ ಆಯಿತು, ಮೋಸ ನಡೀತು ನಿಮಗೆ ಅಂತ ತೋರಿಸ್ತಾ ಇದ್ದಾರೆ. ಏಕೆಂದರೆ ನೀವು ನಂಬಿಟ್ರಿ, ಆಯಿತಾ. ಇದು ಯಾವ ಥರ ನಂಬಿದ್ರಿ ಅಂತಂದರೆ ಇದು ಯಾರೇ ಬಂದರು ಅವರು ಆ ಥರ ಒಂದು ತುಂಬ ನಂಬಿದ್ರಿ ಅಂತಲೂ ಇನ್ನೊಂದಷ್ಟು ಎನರ್ಜಿ ಬರ್ತಾ ಇದೆ, ಅರ್ಥ ಆಯ್ತಾ. ಸೊ ಇದೆಲ್ಲ ಯಾವ ಥರ ಮೋಸ ಮಾಡಿದ್ರು, ನಿಮ್ಮನ್ನು ಯಾವ ಥರ ಹಿಡಿದು ನಿಲ್ಲಿಸಿದ್ರು ಅಂದರೆ ನಿಮ್ಮನ್ನು ದುಡ್ಡು ಕಾಸು ವಿಚಾರದಲ್ಲಿ ಎಸ್ಪೆಷಲಿ ರಾಜನ್ ಥರ ಇರಬೇಕಾಗಿದ್ದವರು ಬರೀ ಇದೇ ಥರ ಇದೆ, ಇನ್ನು ಎಷ್ಟು ವರ್ಷದಿಂದ ಮಾಡಿದ್ದಾರೆ ಈ ಥರ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನೀವು ಮುಂದುವರಿಬಾರ್ದು ದುಡ್ಡಿನ ವಿಷಯದಲ್ಲಿ ಮಾತ್ರ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಸೊ ಇಲ್ಲಿ ನೋಡಿ,
ನಿಮ್ಗೆ ಗೊತ್ತಾಗುತ್ತಾ ಇಲ್ವಾ ಗೊತ್ತಿಲ್ಲ. ಭಯಂಕರ ಟವರ್ ಮೊಮೆಂಟ್ಸು ತಂದಿದ್ದಾರೆ ಅಂತ ಇದ್ರಲ್ಲಿ ತೋರಿಸ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಜೊತೆಗೆ ಜನ ನಿಮ್ಮ ಮೇಲೆ ಕಣ್ಣಿಟ್ಟೇ ಇರ್ತಾಯಿದ್ರು. ಯಾವ ಥರ ನೀನು ಮುಂದುವರಿತಿದ್ಯಾ, ನೀನು ಏನು ಮಾಡ್ತಾ ಇದೆಯಾ ಅನ್ನೋದನ್ನು ಎಲ್ಲ ಕಡೆ ಜನ ಇದ್ದರು. ಒಳ್ಳೆ ಬೈನಾಕ್ಯುಲರ್ ಇಟ್ಕೊಂಡು ನಿಮ್ಮನ್ನು ನೋಡೋ ಥರ ನೋಡ್ತಾ ಇರ್ತಿದ್ರು, ಹೇಗೆ ಮುಂದುವರಿತಿದ್ಯಾ ಅಂತ. ಸೊ ಆ ಥರ ಏನಾದ್ರು ಒಂಚೂರು ಚೇಂಜಸ್ ಬಂತು ಅಂದ ತಕ್ಷಣ ಪಟ್ ಅಂತ ಅಲ್ಲಿ ಮತ್ತೆ ಒಂದು ನೆಗೆಟಿವಿಟಿ ಮಾಡೋದು, ಆ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಆಯಿತಾ. ಆ ಥರ ಮಾಡಿದ್ರು. ಓಕೆ, ಇವಾಗ ನೆಕ್ಸ್ಟು ಈ ಕಾರ್ಡ್ಸ್ ತೆಗಿ ಅಂತಿದ್ದಾರೆ ಆಯಿತಾ. ಇವಾಗ ನೋಡೋಣ ಅವ್ರಿಗೆ ಯಾವ ಈ ಥರ ಇಷ್ಟು ಶಿಕ್ಷೆ ಏನು ಅಂತ ನೋಡೋಣ. ಓಕೆನಾ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓಕೆ, ನೋಡಿ ನಿಮಗೆ ಯಾವ ಥರ ಅವರು ಒಂದಲ್ಲ ಒಂದು ಥರ ತೊಂದರೆ ಮಾಡಿದ್ರು, ನಿಮ್ಮ ಏಳಿಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಆಯಿತಾ. ಅದನ್ನು ಯಾವ ಥರ ತಡೆದ್ರು, ಇಲ್ಲಿ ಎರಡೇ ಥರ ಮೇಯ್ನ್ ಹೇಳ್ಬಿಡ್ತೀನಿ, 2 ಥರ ಜಾಸ್ತಿ ಎನರ್ಜಿ ಬರ್ತಾ ಇದೆ. ಇದಲ್ಲದೆ ನಿಮಗೆ ಇನ್ಯಾವುದಾದ್ರೂ ಪರಿಸ್ಥಿತಿಲಿ ಈ ಎನರ್ಜಿ ಮ್ಯಾಚ್ ಆಗುತ್ತೆ, ಸೂಟ್ ಆಗುತ್ತೆ ಅಂದರೆ ಖಂಡಿತ ಇದು ನಿಮಗೂ ಓಕೆನಾ, ನಿಮ್ಮದು ಎನರ್ಜಿ. ಬಟ್ ಇಲ್ಲಿ ಜಾಸ್ತಿ ಬರ್ತಾ ಇರೋದು ನಾನು ಹೇಳ್ತಾ ಇರೋದು ಅಷ್ಟೇನೆ ಓಕೆನಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಫಸ್ಟು ನಿಮಗೆ ದುಡ್ಡು ಕಾಸು ವಿಚಾರದಲ್ಲಿ ಹಿಡಿದು ನಿಲ್ಲಿಸಿದ್ರು. ಅಂದರೆ ನೀವು ಏನೋ ಒಂದು ರಾಜನ ಥರ ಇರಬೇಕಾದ ಪರಿಸ್ಥಿತಿ ಗೊತ್ತಾಗಿದೆ ಅವ್ರಿಗೆ ಆಯಿತಾ. ಗೊತ್ತಾಗಿ ನಿಮ್ಮ ಕರ್ಮ, ನಿಮ್ಮ ಹಣೆ ಬರ ಬದಲಾಯಿಸೋಕ್ಕೆ ಭಾಳ ಪ್ರಯತ್ನ ಪಟ್ಟರು ಅಂತ ತೋರಿಸ್ತಾ ಇದ್ದಾರೆ ಫಸ್ಟು ಆಯಿತಾ. ಇನ್ನೊಂದಷ್ಟು ಎನರ್ಜಿ ಏನು ಹೇಳ್ತಾ ಇದ್ದಾರೆ, ಹಣೆ ಬರ ಏನು ಇವರು ದೇವರಾಗ್ಬಿಡ್ತಾರಾ ನೋಡಿ, ಯಾವ ಥರ ಮಾಡಿದ್ದಾರೆ ಅನ್ನೋಕ್ಕೆ. ದೇವ್ರ ಥರ, ಅವರೇ ದೇವರು ಅನ್ನೋ ಥರ ನಿಮ್ಮ ಹಣೆ ಬರ ಚೇಂಜ್ ಮಾಡೋಕ್ಕೆ ಹೋದರು. ನಿನಗೇನಕ್ಕೆ ದುಡ್ಡು ಸಿಗಬೇಕು, ನೀನು ಯಾಕೆ ರಾಜನ ಥರ ಬದುಕಬೇಕು, ನಾವಿರಬೇಕು ರಾಜನ ಥರ, ನೀನು ಆ ಥರ ಎಲ್ಲ ಅರ್ಹತೆಯೇ ಇಲ್ಲ ಅನ್ನೋ ಥರ. ನೀವೇನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಅರ್ಥ ಆಯ್ತಾ. ಆ ಥರ ಎಲ್ಲ ಮಾಡಿರೋದು ಇದು ಆ್ಯಕ್ಚುಲಾಗಿ ನೆಗೆಟಿವಿಟಿ ಮಾಡಿರೋದು, ನೀವು ಮುಂದುವರಿಬಾರ್ದು ಅಂತ ಆಯಿತಾ. ಇದು ನೀವು ಸ್ಟಾರ್ ಓಕೆನಾ. ಒಂದು ಸ್ಟಾರ್ ಕ್ವಾಲಿಟಿ ನಿಮ್ಗೆ ಏನಿತ್ತು ಅದನ್ನು ಕಿತ್ಕೊಳ್ಳೋಕ್ಕಾಗತ್ತಾ. ಹುಟ್ಟಿಂದ ಸ್ಟಾರ್ ನೀವು ಸ್ಟಾರ್ ಆಗಿರೋದಲ್ಲ, ನೀವು ಹುಟ್ಟಿಂದಾನೇ ಸ್ಟಾರ್ ನೀವು ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ಇವಾಗ ಇವರು ಒಂದು 4 ಜನದ ಹತ್ರ ಏನೋ ಕೇಳಿರ್ತಾರೆ ಆಯಿತಾ. ಇವಾಗ ಟ್ಯಾರೋ ರೀಡರ್ಸ್ ಹತ್ರನೋ ಕೇಳಿರ್ಬೋದು, ಅಥವಾ ಇನ್ನೇನೋ ಅಥವಾ ನಿಮ್ಮ ಹಾರೋಸ್ಕೋಪ್ ತೋರಿಸಿ, ಜಾತಕ ತೋರಿಸಿ ಕೇಳಿರ್ಬೋದು, ಅಥವಾ ನಿಮ್ಮ ಹೆಸರು ಹೇಳಿ ಈ ಥರ ಎಲ್ಲ ನೋಡಿರ್ಬೋದು. ನಿಮ್ಮ ಮುಂದೆ ಫಾರ್ಚ್ಯೂನ್ ಯಾವ ಥರ ಇದೆ, ನಿಮ್ಮ ಕರ್ಮ ಯಾವ ಥರ ಇದೆ ಮುಂದೆ ಅಂತ. ಸೊ ಅದನ್ನು ತಿಳ್ಕೊಂಡು ಈ ಥರ ಒಂದು ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅರ್ಥ ಆಯ್ತಾ. ಜೊತೆಗೆ ನಿಮಗೆ ಒಂದು ಲವ್ ಆಫರ್ ಬರುತ್ತೆ, ಇದು ಬೇರೆ ಒಂದಷ್ಟು ಜನದಿದೆ, ಅಥವಾ ಇವ್ರದ್ದೇನೇ ಇರ್ಬೋದು ಓಕೆನಾ. ಒಂದಷ್ಟು ಜನದ್ದು ಆ ಥರನೂ ಬರ್ತಾ ಇದೆ. ಲೈಕ್ ನೀವೊಂದು ಸ್ಟಾರು, ಜೊತೆಗೆ ನಿಮಗೆ ಒಂದು ಒಳ್ಳೆ ಲವ್ ಆಫರ್ ಬರುತ್ತೆ ಜೀವನದಲ್ಲಿ ಮುಂದೆ. ಅಂದರೆ ಒಂದು ಸಂತೋಷದ, ಅಂದರೆ ನಿಮಗೆ ಒಂದು ಪ್ರಯಾರಿಟಿ ಕೊಡೋರು ಒಬ್ಬರು ಬರ್ತಾರೆ, ನಿಮ್ಮ ಮಾತಿಗೆ ಒಬ್ಬರು ಬೆಲೆ ಕೊಡೋವಂಥ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡಿಕೊಂಡು ಆಯಿತಾ. ಇಲ್ಲಿ ಯಾವ ಥರ ಒಂದು ಆ್ಯಕ್ಷನ್ ತೊಗೊಂಡ್ರು ಅಂದರೆ ಆ ಥರ ಭಯಂಕರ ಆ್ಯಕ್ಷನ್ ತೊಗೊಂಡಿದ್ದಾರೆ. ಇದು 4-5 ಥರ ಎನರ್ಜಿ ಬರ್ತಾ ಇದೆ. ಇದೆಲ್ಲ ನಾನು ಹೇಳ್ತಾ ಇರೋದು ಒಬ್ರದ್ದೇ ಇರ್ಬೋದು ಆಯಿತಾ, ಒಂದಷ್ಟು ಜನದ್ದು. ಇನ್ನೊಂದಷ್ಟು ಜನದ್ದು ಇದು ದುಡ್ಡು ಕಾಸು ವಿಚಾರದಲ್ಲಿ ಒಂದಷ್ಟು ಜನದ್ದು, ಇನ್ನೊಂದಷ್ಟು ಜನದ್ದು ಇದು ಲವ್ ವಿಷಯದಲ್ಲಿ ಇರ್ಬೋದು. ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಬರಬೇಕಾಗಿದ್ದಂಥ ಒಂದು ನಂಬಿಕೆ, ಒಬ್ಬ ಮನುಷ್ಯನಲ್ಲಿ ಬರಬೇಕಾದಂಥ ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ವಿಶ್ವಾಸ ಆಯಿತಾ, ಒಂದು ನೆಮ್ಮದಿ ಜೀವನ, ಅದನ್ನೇ ಹಾಳು ಮಾಡಾಕ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅವರು ಎಷ್ಟು ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಂದರೆ ಅಷ್ಟು ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ. ನಿಮಗೆ ಒಂದು ಟವರ್ ಮೂಮೆಂಟ್ ಅಂತ ಹೇಳಿದೆ ಗೊತ್ತಾ, ಇಲ್ಲಿ ಟವರ್ ಕಾಣಿಸ್ತಾ ಇತ್ತು ನನಗೆ ಇಲ್ಲಿ ಆ್ಯಕ್ಚುಲಿ ಕಾರ್ಡು. ಸೊ ಆ ಥರ ಒಂದು ಕಣ್ಣಿಟ್ಟು ನಿಮ್ಮ ಮೇಲೆ ಆ ಥರ ಏನು ಮಾಡಿದ್ರು, ಇವಾಗ ಅದೇ ಅವ್ರಿಗೆ ವಾಪಸ್ ಹೊಡಿತಾ ಇದೆಯಂತೆ, ಆ ಥರ ವಾಪಸ್ ತಿರುಗಿದೆ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಒಂದೊಂದೇ ಪ್ಲ್ಯಾನ್ ಮಾಡಿದ್ರು, ಆದರೆ ಇದು ಭಗವಂತನ ಕೈಗೆ ತಗೊಂಡ ಮೇಲೆ ಇದು ಶ್ರೀಚಕ್ರ ಥರನೂ ಕಾಣಿಸ್ತಾ ಇದೆ ನನಗೆ, ವಿಷ್ಣು ಚಕ್ರ ಥರ ಕಾಣಿಸ್ತಾ ಇದೆ. ಭಗವಂತ ಏನು ಯೋಚನೆ ಮಾಡೋದಿಲ್ಲ ಅಲ್ವಾ, ಒಂದ್ಸಲ ಚಕ್ರ ಬಿಟ್ಟರೆ ಮುಗಿದೋಯ್ತು, ಶ್ರೀಚಕ್ರ ಮುಗಿತಲಿ ಕತೆ. ಆ ಥರ ತೋರಿಸ್ತಾ ಇದ್ದಾರೆ ನನಗೆ. ಅಯ್ಯಪ್ಪ,
ಇವ್ರು ಮಾಡಿದ್ದು ಯೋಚನೆ ಮಾಡಿ ಮಾಡಿ ಎಲ್ಲ ಮಾಡಿ ನೆಗೆಟಿವಿಟಿ ಮಾಡಿದ್ರು. ಭಗವಂತ ಏನಿಲ್ಲ, ಏನಾದ್ರು ಕಟ್ ಮಾಡಾಕ್ಬೇಕು ಅಂತಂದರೆ ಅವರ ಸಿಂಪಲ್ ಹೇಗೆ ಗೊತ್ತಾ ಇದು, ಅವರ ಯಾರಿಗಾದರೂ ಯಾರು ತೊಂದರೆ ಮಾಡಿದ್ರು, ಇವಾಗ ನೆಗೆಟಿವಿಟಿ ಮಾಡಿದ್ರು, ಅವ್ರ ಪಾಪದ ಕೂಡ ಎಷ್ಟು ತುಂಬ ಹೋಗ್ಬಿಟ್ಟಿರುತ್ತೆ ಅಂದರೆ, ಒಳ್ಳೇದಾಗಲಿ ಅಂತ ಬಯಸಿದ್ರು ಒಳ್ಳೇದು ಮಾಡೋಕ್ಕಾಗಲ್ಲ, ಅವರೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಒಳ್ಳೆಯದು ಆಗೋದಿಲ್ಲ. ಆ ಥರ ಆಗ್ಬಿಡುತ್ತೆ ಅವ್ರ ಕರ್ಮ ಅದು. ಅವ್ರ ಹಣೆಬರ ಆ ಥರ ಆಗುತ್ತೆ. ದೇವರು ಅಂತಲೂ ಹೇಳಬಾರ್ದು ನಾನು, ಬಟ್ ಇದು ನನಗೆ ಶ್ರೀಚಕ್ರ ಥರ ಕಾಣಿಸ್ತು ಆಯಿತಾ. ಈಗ ಅದಕ್ಕೆ ಹೇಳಿದೆ ಭಗವಂತ ಆ ಥರ ಕಳಿಸಿದ್ರೆ ಅಂತ, ಬಟ್ ಆ್ಯಕ್ಚುಲಿ ನನಗಿದು ಶ್ರೀಚಕ್ರ ಥರ ಕಾಣಿಸಿದ್ದು ನಿಜ ಇವಾಗ ಆಯಿತಾ. ಸೊ ಇವಾಗ ಏನಾಗಿದೆ ಅಂತಂದರೆ, ಭಗವಂತನ ಆಶೀರ್ವಾದ ಕೂಡ ತಪ್ಪು ಹೋಗ್ಬಿಡ್ತಾ ಇದೆ ಇವ್ರ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಆಗಿರೋದ್ರಿಂದ ಅವರು ಆ್ಯಕ್ಷನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು. ಒಂದು 8-10 ವರ್ಷದಿಂದ ಪ್ಲ್ಯಾನ್ ಮಾಡಿರ್ಬೋದು, ಯಾವ ಥರ ಆ್ಯಕ್ಷನ್ ತೊಗೊಂಡು ಬೀಳಿಸ್ಬೇಕು ಅಂತ. ಈಗೇನಿಲ್ಲ, ಚುಟ್ಕಿ ಹೊಡೆಯೋದ್ರಲ್ಲಿ ಎಲ್ಲ ಬಿದೋಗ್ತಿದೆ. ಹಾಗಾಗೇನೆ ಟವರ್ಗಳು ಟಾಪ್ 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 ಅಂತ ಒಂದಾಗುತ್ತೆ ಒಂದು ಬೀಳ್ತಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇವಾಗ ನೆಕ್ಸ್ಟು ಇರಿ ನೋಡೋಣ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಅಂತ. ಅವರ ಪ್ಲ್ಯಾನ್ ಎಲ್ಲ ಫಸ್ಟು ಇವಾಗ ಅವ್ರಿಗೇನು ಹೆಂಗಾಗ್ತಿದೆ ಅಂದರೆ, ಯಾವ ಥರ ಕರ್ಮದ ಚಕ್ರ ಯಾವ ಥರ ತಿರುಗಿದೆ ಅಂತಂದರೆ, ಫಸ್ಟ್ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಷ್ಟು ರಿವರ್ಸ್ ಹೊಡಿತಾ ಇದೆಯಂತೆ. ಅವರು ಒಂದಾಗುತ್ತೋ ಒಂದು ಯೋಚನೆ ಮಾಡಿ, ಮನುಷ್ಯ ಅಲ್ವಾ, ಆ ಥರ ಹಂಗೆ ಯೋಚನೆ ಮಾಡಿದ ತಕ್ಷಣ ಮಾಡ್ಬಿಡೋಕ್ಕಾಗಲ್ವಲ್ಲ, ಅದಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತಲ್ವಾ. ಆದರೆ ಭಗವಂತನ ಕೈಲಿ ಆ ಥರನಾ? ನಮ್ಮ ಹಣೆ ಬರದಲ್ಲ ಆ ಥರ ಅಲ್ಲ, ನಮ್ಮ ಕರ್ಮ ಆ ಥರ ಅಲ್ಲ. ನಾವೇನು ಶೇಖರಿಸಿಟ್ಟಿದ್ದೀವಿ ಅದ್ರದ್ದು ಬುತ್ತಿ ಶುರು ಆಯಿತು ಅಂತಂದರೆ ಅಷ್ಟೇ ಅದು ಆಯಿತಾ. ಒಳ್ಳೆ ಥರದಲ್ಲಾದರೂ ಇರ್ಬೋದು, ಕೆಟ್ಟ ಥರದಲ್ಲಾದರೂ ಇರ್ಬೋದು. ಇವತ್ತು ಏನು ಭಿಕಾರಿ ಅಂದರೆ ಏನೂ ಗತಿ ಇಲ್ಲದೆ ಇರೋರು ನಾಳೆ ನೋಡಿದ್ರೆ ಒಂದು ದೊಡ್ಡ ಐಶ್ವರ್ಯವಂತ ಆಗೋಗಿರ್ತಾರೆ. ಅದೇ ಥರ ಒಬ್ಬ ಐಶ್ವರ್ಯವಂತ ಈ ಥರ ಏನಾದ್ರು ಒಂದು ನೆಗೆಟಿವಿಟಿ ಮಾಡಿದ್ರೆ ಬೀದಿಲಿ ಬಂದಿರೋದು ಡೆಫಿನೆಟ್ಟು ಆಯಿತಾ. ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಈಗ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ, ಇನ್ನೇನು ಇವರ ಶಿಕ್ಷೆ ಇನ್ನೇನು ನೋಡಿ. ಅದೇ ಇಲ್ಲಿ ಬಂದಿದ್ದು. ಈಗ ನಿಮ್ಮ ಕರ್ಮ ಯಾವ ಥರ ಆಯಿತು ಅಂತ ಹೇಳ್ಬಿಡ್ತೀನಿ. ನಿಮ್ಮದು ಹೇಳ್ತೀನಿ, ಅವ್ರದ್ದು ಹೇಳ್ತೀನಿ. ಇಲ್ಲಿ ಏನೆಲ್ಲ ಮಾಡಿದ್ರು ನೆಗೆಟಿವಿಟಿ, ಫಸ್ಟು ನೀವು ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ಜೊತೆಗೆ ಇಲ್ಲ ಮೆಂಟಲಿ ಇನ್ಸ್ಟೇಬಲ್ ಆಗಿಬಿಡ್ಬೇಕು. ಹುಚ್ಚಂತರ ಆಗಿಬಿಟ್ಟು, ಹುಚ್ಚ ಅಥವಾ ಹುಚ್ಚಿ ಆಯಿತಾ, ಆ ಥರ ಆಗಿಬಿಟ್ಟು ನೀವು ಮನಸ್ಸು ಸಮತೋಲನ ಕಳ್ಕೊಂಬಿಡ್ಬೇಕು ಆಯಿತಾ. ಆ ಥರ ಆಗಿಬಿಟ್ಟು ಬೀದಿಲಿ ಓಡಾಡ್ತಿರ್ಬೇಕಷ್ಟೇ, ಆ ಥರ ಅಂತ ಬಯಸಿದ್ರು. ಅದು ಮಾಡಿರೋದು ನೆಗೆಟಿವಿಟಿ, ಭಯಂಕರ ನೆಗೆಟಿವಿಟಿ. ಇನ್ನೊಂದೇನು ಮಾಡಿದ್ರು, ನಿಮಗೆ ಅಪಾರವಾದ ತೊಂದರೆಗಳನ್ನ ಕಳ್ಸೋಕ್ಕೆ ಶುರು ಮಾಡಿದ್ರು ನೆಗೆಟಿವಿಟಿ ಮಾಡಿ ಮಾಡಿ. ಅಂದರೆ ಒಂದು ಪ್ರಾಬ್ಲಮ್ ಸರಿ ಮಾಡ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ಮು, ಇನ್ನೊಂದೇನೋ ಸರಿ ಮಾಡ್ಕೊಂಡ್ರೆ ಮತ್ತಿನ್ನೊಂದು ಈ ಥರ ಮಾಡಿ ಮಾಡಿ ಹೆಜ್ಜೆಗೂ ತೊಂದರೆಗಳ ಸಾಲು ಹೊಟ್ಟೋಯ್ತು ಆಯಿತಾ. ಜೊತೆಗೆ ಇದು ಫ್ಯಾಮಿಲಿಯವರು ಮಾಡಿರೋದು ಜಾಸ್ತಿ ಅಂತಲೇ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ, ನಿನಗೆ ಯಾಕೆ ಬರಬೇಕು ಆ ಪ್ರೀತಿ ವಿಶ್ವಾಸ, ಯಾಕೆ ಸಿಗಬೇಕು ನಿನಗೆ ಅಂತ ಮನೆಯವರೇ ಮಾಡಿರೋದು ಇದನ್ನು ತೊಂದರೆನಾ ಅಂತ ತೋರಿಸ್ತಿದ್ದಾರೆ ಆಯಿತಾ. ಮಾಡಿದ್ರು. ಇವಾಗ ಅವ್ರಿಗೆ ಇವಾಗ ಯಾವ ಥರ ಆಗ್ತಾ ಇದೆ ಅಂತಂದರೆ, ಅಷ್ಟು ದೂರ ಎಲ್ಲ ಹೋಗೋದೇ ಬೇಡ ಇವಾಗ. ಅವರು ಇರೋ ಕಡೆನೇ ಪರಿಸ್ಥಿತಿ ಆ ಥರ ಆಗೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಯಾರೂ ಅವ್ರ ಕಡೆ ಗಮನ ಕೊಡ್ತಾ ಇಲ್ಲ. ಅವ್ರು ನಿಂತರೂ ಕಷ್ಟ, ಕೂತರೂ ಕಷ್ಟ, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ತೊಂದರೆ ಬಂದರೂ ಏನಾದ್ರು ಒಂದು ಸಾಲ್ವ್ ಮಾಡೋ, ಅಂದರೆ ತೊಂದರೆಗಳು ಬಂದರೆ ಅದನ್ನು ಜಯಿಸಿ ಆಚೆ ಬರೋ ಶಕ್ತಿ, ಸಾಮರ್ಥ್ಯ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಆಗ್ಲೇ ಅಂತ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂದರೆ, ನಿಮ್ಮ ಮೇಲೆ ಮಾಡಿದ ಅನ್ಯಾಯ, ಅದು ನಿಮ್ಮ ಮೇಲೆ ಮಾಡಿದ ಅನ್ಯಾಯ ನಿಮ್ಮ ಫ್ಯಾಮಿಲಿಯವರೇನೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಇದು ಒಂದು ಮಾಡಿದ್ದು ನಿಮ್ಮ ಪ್ರೀತಿ ವಿಶ್ವಾಸದ ಮೇಲೆ ಸಿಕ್ಕಾಬಟ್ಟೆ ನಿಮ್ಗೆ ಆಘಾತ ಆಯಿತು. ಈ ಥರ ಒಂದು ಯಾಕೆ ಮಾಡ್ತಾ ಇದ್ದಾರೆ, ನನಗೆ ತೊಂದರೆ ಯಾಕೆ ಮಾಡ್ತಿದ್ದಾರೆ ಅಂತ ನೀವು ತುಂಬ ಯೋಚನೆ ಮಾಡಿದ್ದೀರಾ. ಜೊತೆಗೆ ದೇವರಲ್ಲಿ ಹತ್ತಿದ್ದೀರ ಕೂಡ. ಅದೇ ಇವಾಗ ಕರ್ಮದ ಕಾರ್ಡ್ ಯಾವ ಥರ ತಿರುಗಿದೆ ಅಂತಂದರೆ, ಅವರು ಇವಾಗ ನೆನೆಸ್ಕೊಳ್ತಾ ಇದ್ದಾರಂತೆ, ಇದು ಯಾಕೆ ಈ ಥರ ನನಗೆ ಈ ಥರ, ಅಂದರೆ ನಾನು ಅಷ್ಟು ಪ್ರೀತಿಯಿಂದ ಜನಗಳನ್ನ
ನನ್ನ ಕಂಡ್ರೆ ಇಷ್ಟ ಇತ್ತು ಜನಗಳಿಗೆ. ಬಟ್ ಯಾಕೆ ಇವಾಗ ಈ ಥರ ನಾನು ಕಂಡ್ರೆ ಆಗ್ದಂಗೆ ಓಡ್ತಾರೆ ಎಲ್ಲರೂ, ಏನು ಮಾಡಿದ್ದೀನಿ ನಾನು ಅಂತ. ಬಟ್ ಅವ್ರು ಮಾಡಿರೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆಯಿತಾ. ಮಾಡಿರೋದು ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದರೆ ಅವರು ಎದುರು ಹಾಕ್ಕೊಂಡಿದ್ದು ಸ್ಟಾರ್ನ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಟಾರ್ ಅಂದರೆ ನೀವು ನಿಮ್ಮನ್ನು ಎದುರು ಹಾಕ್ಕೊಂಬಿಟ್ರು, ಅದರಿಂದ ಅವ್ರಿಗೆ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿಂತ ಕಡೆ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು, ಹೆಜ್ಜೆ ಹೆಜ್ಜೆಗೂ ಎಲ್ಲ ಥರನೂ, ಬರೀ ಆರೋಗ್ಯ ಅನಾರೋಗ್ಯ ಅಥವಾ ದುಡ್ಡು ಕಾಸಿಂದು ಎಲ್ಲ ಅಲ್ಲ, ಹೆಜ್ಜೆ ಹೆಜ್ಜೆಗೂ ಒಂಥರ ಹುಚ್ಚು ಹಿಡ್ದಂಗೆ ಆಗೋಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ. ಇದು ನಿಮ್ಮ ಸ್ಟಾರ್, ನಿಮ್ಮನ್ನು ನೀವು ಹುಟ್ಟಾಗಿಂದ ಸ್ಟಾರ್ ನೀವು. ಅಂಥದ್ರಲ್ಲಿ ನಿಮ್ಮನ್ನು ಈ ಥರ ಹುಚ್ಚು ಅಥವಾ ಹುಚ್ಚಿ ಥರ ಮಾಡಬೇಕು ಅಂತಂದರೆ ಇವರು ಇನ್ನೆಷ್ಟು ಧೈರ್ಯ ಇರಬೇಕು ಇವರಿಗೆ. ಸೊ ಇನ್ನೊಂದು ನೋಡೋಣ ಕಾರ್ಡು. ನೋಡಿ 3 ಆಫ್ ವಾಂಡ್ಸ್. ಆ್ಯಕ್ಷನ್ ಯಾವ ಥರ ತೊಗೊಂಬಿಟ್ರು ಅಂದರೆ, ಯಾವ ಥರ ತೊಗೊಂಡ್ರು ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಅವ್ರ ಕೈ ಹಿಡಿತದಿಂದ ದೂರ ಹೋಗಬಾರ್ದು. ಇದು ಯಾರು ಇರ್ಬೋದು ಈ ನೆಗೆಟಿವಿಟಿ ಈ ಥರ ಮಾಡಿರೋದು. ಈ ಮೇಯ್ನ್ ದುಡ್ಡು ಕಾಸಿನ ವಿಚಾರದಲ್ಲಿ, ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಒಡೆದಿದ್ದಾರೆ ಅಂತ ಅಂದರೆ, ನೀವು ಯಾರು ನೋಡ್ತಾ ಇದ್ದೀರೋ ನಿಮ್ಮ ಸ್ಪೌಸ್ ದೂರ ಹೋಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ವಿಶ್ವಾಸ ಅಂದರೆ ಬರೀ ಲವ್ ಅಂತಲೇ ಅಲ್ಲ, ನೀವು ಆಫ್ಕೋರ್ಸ್ ನೀವು ಪೇರೆಂಟ್ಸ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಾ, ಮಕ್ಕಳನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಾ ಅಲ್ವಾ, ಅಥವಾ ನೀವು ರಿಲೇಟಿವ್ಸ್ನು ಕೂಡ ಪ್ರೀತಿ ವಿಶ್ವಾಸದಿಂದ ನೋಡ್ತೀರಾ. ಇದು ರಿಲೇಟಿವ್ ಕಾರ್ಡ್ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ಒಂದು ಫ್ಯಾಮಿಲಿ ಕಾರ್ಡ್ ಅಂತ ಅಂದ್ಕೊಳ್ಳಿ, ಇನ್ನೂ ಹೇಳಬೇಕು ಕ್ಲಿಯರಾಗಿ ಅಂದರೆ. ಸೊ ಆ ಥರ ಯಾರಿಗೆ ನಿಮ್ಮಲ್ಲಿ ಮನಸ್ತಾಪ ತರಿಸಿದ್ರು, ಯಾವ ಥರ ಒಂದು ನಮ್ಮ ಜೊತೆಗಿರಬಾರ್ದು, ಅಷ್ಟೇ ನಗ್ತಾ ಇರಬಾರ್ದು ನೀವು, ಆ ಥರದಕ್ಕೋಸ್ಕರ ಒಂದು ನೆಗೆಟಿವಿಟಿ ಮಾಡಿದ್ರು, ಆಯಿತಾ. ಎಂಥ ಭಯಂಕರ ನೆಗೆಟಿವಿಟಿ ಅಂದರೆ, ನೀವು ಅದನ್ನೆಲ್ಲ ಹಿಂದೆ ಹಾಕ್ಬಿಟ್ರಿ ಅಂತ ತೋರಿಸ್ತಾ ಇದ್ದಾರೆ ಇವಾಗ. ಅವ್ರಿಗೆ ಬೆನ್ನು ಮಾಡಿಬಿಟ್ಟಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ. ಅವ್ರಿಗೆ ಯಾರೆಲ್ಲ ತೊಂದರೆ ಮಾಡಿದ್ರು ನಿಮಗೆ ಎಲ್ರಿಗೂ ಬೆನ್ನು ಮಾಡಿ, ಆ್ಯಂಡ್ ನಿಮಗೆ ಗೊತ್ತು ಯಾರು ಈ ಥರ ಎಲ್ಲ ಆ್ಯಕ್ಷನ್ ತೊಗೊಂಡ್ರು, ಫೂಲಿಶ್ ಆ್ಯಕ್ಷನ್ ತೊಗೊಂಡ್ರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರಿಗೆ ಬೆನ್ನು ಮಾಡಿಬಿಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಬೆನ್ನು ಮಾಡಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಜೀವನದಲ್ಲಿ, ನನಗೆ ಇಲ್ಲಿ ಹರ್ಮಿಟ್ ಕಾರ್ಡ್ ಥರ ಕಾಣಿಸ್ತಿದೆ ಅಂದರೆ, ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ, ಅಂದರೆ ನೀವು ಯಾವ ಥರ ಎಲ್ಲರೂ ನಿಮಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು, ಬೆನ್ನಿಗೆ ಚೂರಿ ಚುಚ್ಚಿದ್ರು, ನಿಮಗೆ ಪಾಪ ಅನ್ಯಾಯ ಮಾಡಿದ್ರು, ದುಡ್ಡು ಕಾಸು ಕಿತ್ಕೊಂಡ್ರು, ಮುಂದುವರಿಬಾರ್ದು ಜೀವನದಲ್ಲಿ, ನೀನು ಬದುಕಬಾರ್ದು, ಸಾಯಬಾರ್ದು, ಹೆಂಗಾದರೂ ಸರಿ ಪ್ರಾಣ ಬಿಡ್ತೀಯಾ ಬಿಡು ಪರವಾಗಿಲ್ಲ, ಇಲ್ವಾ ಒಂದು ಹುಚ್ಚ ಅಥವಾ ಹುಚ್ಚಿ ಥರ ಆಗ್ಬಿಟ್ಟು ಜೀವನ ಕಳ್ಕೊಂಬಿಡ್ಬೇಕು ನೀನು, ನಿನ್ನ ಹತ್ರ ಬರಬಾರ್ದು, ಹೆದರ್ಕೋಬೇಕು ಜನ, ಹತ್ರ ಬಂದರೆ ಯಾರು ಹೊಡೆದ್ಬಿಡ್ತಾನೆ ಇವನು, ಅಥವಾ ಹುಚ್ಚ ಆಗೋಗಿದ್ದಾನೆ ಅಥವಾ ಹುಚ್ಚಿ ಆಗೋಗಿದ್ದಾನೆ ಅಂತ ಯಾವ ಥರ ತೊಂದರೆ ಮಾಡಿದ್ರು ನಿಮಗೆ, ಯಾವ ಥರ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಿ, ನಿಮ್ಮ ಬಗ್ಗೆ ಯಾವ ಥರ ಎಲ್ಲರ ಹತ್ರ ಮಾತಾಡಿದ್ರು, ಆಯಿತಾ. ತಪ್ಪು ಅಂದರೆ ಭಯಂಕರ ತಪ್ಪು ಇದು ಮಾಡಿರೋದು. ಇದು ಆ್ಯಕ್ಚುಲಿ ಹೇಳ್ತಾ ಇದ್ದಾರೆ, ಒಂದಷ್ಟು ನಿಮ್ಮ ಫ್ಯಾಮಿಲಿಲಿ ಒಬ್ರದ್ದು ಡೆತ್ ಕೂಡ ಆಗಿರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಒಬ್ಬರು ನೆಗೆಟಿವಿಟಿ ಮಾಡಿ ಈ ಥರ ಹುಚ್ಚು ಪಟ್ಟ ಕಟ್ಟಿ, ಆಯಿತಾ, ಸರಿಗಿಲ್ಲ, ಆ ಮನುಷ್ಯ ಅಥವಾ ಮನುಷ್ಯೆ ಯಾರು ಇರ್ಬೋದು, ಯಾರು ಡೆತ್ ಆಗಿದೆಯಾ ನಿಮಗೆ ಗೊತ್ತು, ಅಂದರೆ ಅವರು ಮನಸ್ಥಿತಿ ಸರಿಗಿಲ್ಲ, ಆ ಥರ ಏನೋ ಒಂದು ನೆಗೆಟಿವ್ ಆಗಿ ಈ ಥರ ಬಿಹೇವ್ ಮಾಡ್ತಾರೆ, ಮತ್ತು ಆ ಥರ ಅಂತ ಹೇಳಿ ಅವ್ರನ್ನ ಒಂಟಿ ಮಾಡಿ, ಹುಚ್ಚನ್ನು ಪಟ್ಟ ಕಟ್ಟಿ, ಹುಚ್ಚ ಅಥವಾ ಹುಚ್ಚಿ ಥರ ಪಟ್ಟ ಕಟ್ಟಿ ಅವ್ರನ್ನ ಯಾರು ಒಬ್ಬಂಟಿ ಮಾಡಿ ಈ ಜೀವನದಿಂದ ಈ ಪ್ರಪಂಚನೇ ಬಿಟ್ಟು ಹೋಗೋ ಥರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇದು ಇನ್ನೊಂದಷ್ಟು ಎನರ್ಜಿ ಬರ್ತಾ ಇದೆ. ಸೊ ಇದನ್ನೆಲ್ಲ ನೀವೇನು ಮಾಡಿದ್ರಿ, ಇದು ನಿಮ್ಮ ಒಂದಷ್ಟು ಫ್ಯಾಮಿಲಿ ಕತೆ, ಇದು ಅರ್ಥ ಆಯ್ತಾ. ಸೊ ಅದನ್ನೆಲ್ಲ ನೀವು ಸಹಿಸ್ಕೊಂಡು, ಗೊತ್ತಿದ್ರೂ ಕೂಡ ಏನು ನೆಗೆಟಿವಿಟಿ ನಡೀತಿದೆ ಅಂತ, ಅದೇ ತಾಳ್ಮೆ, ಆ ಥರ ಒಂದು ದೇವತಾ ತಾಳ್ಮೆ ಇರೋದು, ಅದು ಸ್ಟಾರ್ ಕ್ವಾಲಿಟಿ ಬರೋದು ಹುಟ್ಟಿದಾಗಿಂದ ಬರೋದು ಅದು ಆಯಿತಾ. ಅಂಥ ಕ್ವಾಲಿಟಿ ನಿಮ್ಮಲ್ಲಿದೆ, ಆಯಿತಾ. ಅದನ್ನು ಅವರು ತುಂಬ ಚೀಪಾಗಿ ನಡೆಸ್ಕೊಂಡ್ರು, ಆಯಿತಾ. ಸೊ ನೀವೇನಾದರೂ 88 ಅಥವಾ ಏಂಜಲ್ ನಂಬರ್ಸ್ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಆಯಿತಾ. ಅದೆಲ್ಲ ಕನ್ಫರ್ಮೇಷನ್, ಭಗವಂತ ನಿಮ್ಮ ಜೊತೆಗಿದ್ದರು, ನಿಮ್ಮ ಜೊತೆಗೇ ಇದ್ದಾರೆ,
ಈಗ ಏನೇ ತೊಂದರೆ ಬಂದರೂ ನಿನ್ನನ್ನು ಕಾಪಾಡ್ತಾ ಇದ್ದೀನಿ, ಆಚೆ ಕರ್ಕೊಂಬರ್ತಾ ಇದ್ದೀನಿ ಅನ್ನೋದು ಕನ್ಫರ್ಮೇಷನು. ಆ್ಯಕ್ಚುಲಿ ಇವಾಗ ಏನಂತಂದರೆ ಇದು ಈ ಥರ ಎಲ್ಲ ಯಾರು ತೊಂದರೆ ಮಾಡಿದ್ರು ಆಯಿತಾ, ಅವರು ಇವಾಗ ಆ ಥರ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಜೊತೆಗೆ ನೀವು ಇವಾಗ ಅವ್ರಿಗೆ ಬೆನ್ನು ಮಾಡಿಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಬೇಕು ಅಂದರೂ ಜನ ಇಲ್ಲ ಅವ್ರ ಹತ್ರಕ್ಕೆ ಅಂತ ತೋರಿಸ್ತಾ ಇದ್ದಾರಪ್ಪ. ಓಕೆನಾ, ಬೇಕು ಅಂದರೂ ಜನ ಇಲ್ಲ, ದುಡ್ಡು ಕಾಸು ವಿಚಾರದಲ್ಲಲ್ಲ, ಬರೀ ಅದರಲ್ಲಲ್ಲ, ಎಲ್ಲ ಕಡೆಯಿಂದನೂ ಹೊಡ್ತಾ ಬೀಳ್ತಾ ಇದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ನೀವೇನಾದ್ರು ಏಂಜಲ್ ನಂಬರ್ಸ್ ಕಾಣಿಸ್ತಿದೆ ನಿಮಗೆ ಅಂತಂದರೆ ಡೆಫಿನೆಟ್ಟಾಗಿ ಅದು ಭಗವಂತ ನಿಮ್ಮ ಜೊತೆಗಿದ್ದರು, ಅವಾಗಲೂ ಇದ್ದರು, ಈಗಲೂ ಇದ್ದಾರೆ. ನೀವೇನೋ ಒಂದು ಯೋಚನೆ ಮಾಡ್ತಾ, ಇವಾಗ ಸಪೋಸ್ ಇದನ್ನು ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತೀರಾ ಅಂದ್ಕೊಳ್ಳಿ, ವಿಡಿಯೋ ನೋಡಿಬಿಟ್ಟು ಟೈಮ್ ನೋಡ್ತೀರಾ, ಇವಾಗ 11:11 ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಅದು ಡೆಫಿನೆಟ್ಟಾಗಿ ದೇವರ ಆಶೀರ್ವಾದ, ಏಂಜಲ್ಸ್ ಆಶೀರ್ವಾದ ನಿಮಗೆ, ನಿಮ್ಮ ಬಾಬಾ, ಗಾಡೆಸ್, ಏಂಜಲ್ಸ್, ಡಿವೈನ್, ಯೂನಿವರ್ಸ್, ನೀವು ಎಲ್ಲಿ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಇದೆ ಅಲ್ಲ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರ ಆಶೀರ್ವಾದ. ನೀವೇನಾದ್ರು ಆ ಥರ ಒಂದು ಏಂಜಲ್ ನಂಬರ್ ನೋಡ್ತು ಅಂತಂದರೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಥರ ಆಗಿದ್ದು ನಿಜ, ಹಿಂದೆ ಈ ಥರ ಮಾಡಿದ್ರು, ಸೊ ಆಗಲೂ ನಾನು ಜೊತೆಗಿದ್ದೆ, ಈಗಲೂ ನಿನ್ನ ಜೊತೆಗಿದ್ದೀನಿ ಅಂತ ಒಂದು ಕನ್ಫರ್ಮೇಷನ್. ಅರ್ಥ ಆಯ್ತಾ ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಇದು ಅವರು ಅನುಭವಿಸ್ತಾ ಇರೋ ಆಟ ನಾನು ಹೇಳ್ತೀನಿ. ಓ ಗಾಡ್. ಆ್ಯಂಡ್ ಇದೆಲ್ಲ ಏನಂದರೆ ಭಾಳ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಆ್ಯಕ್ಷನ್ ಅಂತಂದರೆ ಬರೀ ಒಂಥರ ಅಲ್ಲ, ಹಲವಾರು ರೀತಿ ನಿಮಗೆ ಹಿಂಸೆ ಕೊಟ್ಟಿದ್ದಾರೆ ಆ್ಯಕ್ಷನ್ ತೊಗೊಂಡು. ಫ್ಯಾಮಿಲಿಯವರೇನೆ ನಾನಾ ಥರ ತೊಂದರೆ ಮಾಡಿದ್ದಾರೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಫೈನಲಾಗಿ ನೀವು ಅವ್ರಿಗೆ ಬೆನ್ನು ಮಾಡಿ ನಿಂತುಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬೆನ್ನು ಮಾಡಿ ನಿಂತುಬಿಟ್ಟಿದ್ದೀರಾ ನೀವು, ನಿಮ್ಮ ಕಾಲಚಕ್ರ ತಿರುಗಿದೆ, ನಿಮ್ಮ ಕಡೆಗಿದೆ ಇವಾಗ. ನಿಮ್ಮ ಸ್ಟಾರ್ ಕ್ವಾಲಿಟಿ ರೈಸ್ ಆಗ್ತಾ ಇದೆ. ಇವಾಗ ನೀವು ಕಿಂಗ್ ಆಫ್ ಪೆಂಟಿಕಲ್ಸ್ ಅನ್ನೋದನ್ನು ಅಂದರೆ ರಾಜ, ದುಡ್ಡಿನ ರಾಜ ಆಯಿತಾ, ಹಣಕಾಸಿನ ಅಷ್ಟು ಸ್ಟೆಬಿಲಿಟಿ ಇರೋವಂಥ ಒಂದು ಮನುಷ್ಯ ಅಥವಾ ಮನುಷ್ಯೆ ಅನ್ನೋದು ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಲಾಸ್ಟ್ ಕಾರ್ಡ್ ತೆಗಿ ಅಂತಿದ್ದಾರೆ. ಎಸ್ ಬಾಬಾ ನೋಡಿ, 5 ಆಫ್ ಸೋರ್ಸ್. ಓ ಮೈ ಗಾಡ್. ಸೊ ಇದು ಅವರಿಗೆ ಏನಾಗಬೇಕಿತ್ತು ಅಂತಂದರೆ ನಿಮ್ಮ ಮೇಲೆ ಒಂದು ವಿಜಯ ಸಾಧಿಸಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಥರನಾರು ಇರ್ಬೋದು, ಅಂತೂ ನಿಮ್ಮ ಸೋಲು ಅವರಿಗೆ ಗೆಲುವು ಆಯಿತಾ. ನೀವು ಸೋಲ್ಬೇಕು. ಇದೇ ಥರ ಒಂದು ನಾನು ಹೇಳಿದ್ನಲ್ಲ, ಹಲವಾರು ಥರ ಆಟ ಆಡಿದ್ರು ಅಂತ. ಇಲ್ಲೂ ಚೆಸ್ ಇದಿದೆ ನೋಡಿ, ಚೆಸ್ ಬೋರ್ಡು, ಆ ಥರ ಒಂದು ಚೆಕ್ ಪಾಯಿಂಟ್ ಥರ ಇಡ್ತಾ ಬಂದರು ನಿಮಗೆ. ಒಂದಾಗುತ್ತೋ, ನಾನು ಹೇಳಿದ್ನಲ್ಲ, ಇಲ್ಲಿ ತೋರಿಸಿದ್ದು ಅದೇ ಆಯಿತಾ. ಕಷ್ಟಗಳ ಸುರಿಮಳೆ ಮಾಡಿದ್ರು ಒಂದಾಗುತ್ತೋ ಒಂದು. ಹೆಂಗೆ ಅಂದರೆ ಇಲ್ಲಂತೂ ತೋರಿಸ್ತಾ ಇರೋದು ನನಗೆ ಹುಚ್ಚು ಅನ್ನೋ ಥರನೇ ತುಂಬ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಗಂಟ್ಲು ಕೂತ್ಕೋತಾ ಇದೆ, ಗೊತ್ತಿಲ್ಲ ಯಾಕೆ. ಸೊ ಇದು ಪಾಸಾನ್ ಆಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅವರು ತುಂಬ ದುಃಖದಲ್ಲಿ ಹೇಳ್ಕೊಳ್ತಾ ಇದ್ದಾರೆ, ಈ ಥರ ಎಂಥ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಎಸ್ ಬಾಬಾ. ಸೊ ಈ ಥರ ಆಟ ಆಡಿಸಿದ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. 5 ಆಫ್ ನನಗೆ ಒಂಥರ ಈ ಹೆಂಗೆ ಅಂದರೆ ಯಾವ ಥರ ವಿಜಯ ಸಾಧಿಸೋದು ಅಂದರೆ ನೀನು ಇವ್ರನ್ನ ಇದೆ ನಿಮ್ಮನ್ನು ಓಕೆನಾ ಯಾವ ಥರ ಮಾಡಿದ್ರು ಅಂತಂದರೆ ಲೈಕ್, ಅಥವಾ ಅದು ಪಾಸ್ ಆನ್ ಆಗಿರೋರು ಅಂತ ಹೇಳಿದ್ನಲ್ಲ, ಅವ್ರಿಗೂ ಈ ಥರ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವ್ರಿಗೆ ಈ ಥರ ಚೆಸ್ ಥರ ಒಂದು ಆಟ ಆಡಿಸಿದ್ರು. ಹೆಂಗಾದರೂ ಸರಿ ನೀನು ಸೋಲೇಬೇಕು, ನೀನು ಸಾಯಲೇಬೇಕು ಅನ್ನೋ ಥರ. ನೋಡು ವಿಜಯದ ನಗು ಯಾವ ಥರ ಇದೆ ಅಂದರೆ ಎಂಥ ನೆಗೆಟಿವ್ ಮುಖ ಕಾಣಿಸ್ತಾ ಇದೆ ಗೊತ್ತಾ, ಆ ಥರ ಒಂದು ಮುಖಚರ್ಯೆ ಇದೆ. ಅಂಥವ್ರು ಮಾಡಿದ್ರು ಇಲ್ಲಿ ಆಯಿತಾ, ನೆಗೆಟಿವಿಟಿ ಮಾಡಿದ್ರು, ಕಳಿಸಿದ್ದಾರೆ. ಅವರ ಹಣೆ ಬರ ನೆಕ್ಸ್ಟ್ ಅಂತೂ ಈಗಾಗಲೇ ಶುರುವಾಗಿದೆ. ಅವ್ರವ್ರು ಮಾಡಿದ್ದು ಶುರುವಾಗಿದೆ. ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಈ ಗಂಟ್ಲು ಕೂತ್ಕೋತಾ ಇದೆ ಯಾಕೆಂದರೆ ಅವ್ರು ಅನುಭವಿಸಿದ್ರಲ್ವಾ, ಯಾರು ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ, ಈ ಥರ ಒಂದು ಕೆಟ್ಟ ಸುದ್ದಿ ಹರಡಿ, ಒಂದು ಕೆಟ್ಟದಾಗಿ ಸುಳ್ಳು ಹರಡಿ
ಈ ಥರ ಯಾವ ಥರ ಮಾಡಿದ್ರು, ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು ಆಯಿತಾ. ಜೊತೆಗೆ ದುಡ್ಡು ಕಾಸು ವಿಚಾರದಲ್ಲಿ ನಿಮಗೆ ನೆಗೆಟಿವಿಟಿ ಮಾಡಿದ್ರು, ನೀವು ಮುಂದುವರಿಬಾರ್ದು ಜೀವನದಲ್ಲಿ. ಆ ಥರ ನಿಮಗೆ ನಿಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿ ಮ್ಯಾಟರ್ ತೊಗೊಂಡ್ರೆ ಮನೇಲೂ ಖುಷಿಯಾಗಿರಬಾರ್ದು, ಆಚೆನೂ ಖುಷಿಯಾಗಿರಬಾರ್ದು. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋದರೆ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಆಗಬಾರ್ದು, ಮನೇಲಿದ್ದೀರಾ ಅಂದರೆ ನೆಮ್ಮದಿಯಾಗಿ ಮನೇಲಿರೋಕ್ಕೂ ಆಗಬಾರ್ದು. ಆ ಥರ ಒಂದಾಗುತ್ತೋ ಒಂದು ಟಾರ್ಚರ್ ಕೊಟ್ಟರು. ಅದೇ ಟಾರ್ಚರು ನಿಮಗೆ ಯಾವ ಥರ ಒಂದು ಪಟ್ಟ ಕಟ್ಟಿದ್ರು ಅಂದರೆ ಹುಚ್ಚ ಅಥವಾ ಹುಚ್ಚಿ ಅಥವಾ ಇನ್ನೇನು ಏನು ಹೇಳಿದ್ದಾರೆ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತು. ಅವರು ಒಂದಷ್ಟು ಎನರ್ಜಿ ಬರ್ತಾ ಇರೋದು ಆ್ಯಕ್ಚುಲಿ ಅವರು ಪ್ರಪಂಚನೇ ಬಿಟ್ಟು ಹೋದರು, ಸಾವಾಯಿತು ಅಂತಲೂ ಹೇಳ್ತಾ ಇದ್ದಾರೆ. ಅವ್ರನ್ನ ಆಟ ಆಡಿಸಿದ್ದು ಒಂದೊಂದು ಥರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪ. ಮಾತಾಡೋಕ್ಕೆ ನಿಜವಾಗ್ಲೂ ನನಗೆ ಆಗ್ತಾಯಿಲ್ಲ, ಭಾಳ ತೊಂದರೆ ಪಟ್ಟರು, ತುಂಬ ಕಷ್ಟಪಟ್ಟು ಸತ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಉಸಿರು ಹಿಡ್ದಂಗೆ ಸತ್ತಿದ್ದಾರೆ ಅವರು ಅಂತ ಹೇಳ್ತಿದ್ದಾರೆ. ಅವರ ಒಂದೊಂದು ಕಷ್ಟ, ಒಂದೊಂದು ಹನಿ ಕಷ್ಟ. ಆ್ಯಂಡ್ ಇದು ನಿಮಗೆ ಆ್ಯಸ್ ಎ ಸ್ಟಾರ್ ನಿಮಗೆ ಹುಟ್ಟಿನಿಂದ ನಿಮಗೊಂದು ಆತ್ಮೀಯತೆ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಆತ್ಮೀಯತೆಯಿಂದ ನೀವು ಯಾರನ್ನು ನೋಡಿದ್ರೂ ಅವ್ರ ಎನರ್ಜಿ ಕ್ಯಾಚ್ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಗೆ ಅರ್ಥ ಆಗೋದು ಯಾರು ಯಾವ ಎನರ್ಜಿಲಿ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇತ್ತು ನಿಮಗೆ. ನಾನು ಹೇಳಿದ್ನಲ್ಲ, ಹುಟ್ಟಿನಿಂದ ನೀವು ಸ್ಟಾರ್ ಅಂತ ಶುರುಲೇ ಹೇಳಿಸಿದ್ರು. ಸೊ ಇವಾಗ ಆಗಿರೋದಲ್ಲ ಅದು. ಆದರೆ ಅದು ನಿಮಗೆ ಯಾವ ಥರ ಹೆಲ್ಪ್ ಆಯಿತು ಅಂತಂದರೆ, ಯಾರು ಯಾವ ಎನರ್ಜಿಲಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗೋದು. ಅದೇ ಥರ ಯಾರು ನೆಗೆಟಿವ್ ಎನರ್ಜಿಲಿದ್ದಾರೆ, ಯಾರು ಯಾವ ಥರ ತೊಂದರೆ ಮಾಡ್ತಿದ್ದಾರೆ ಅಂತಲೂ ನಿಮ್ಗೆ ಅರ್ಥ ಆಗೋದು. ಅದನ್ನು ನೀವು ಹೇಳಿದಾಗ ನಿಮ್ಮನ್ನು ಸೋಲಿಸಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮನ್ನೂ ಸೋಲಿಸಿದ್ರು, ಅವರನ್ನು ಸಾವಿಗೆ ಅಟ್ಟಿದ್ರು ಆಯಿತಾ. ಬೇಕಾದ ಹಾಗೆ ಆ್ಯಕ್ಷನ್ಸ್ ತೊಗೊಂಡ್ರು ನಿಮ್ಮ ದುಡ್ಡು ಕಾಸು ವಿಚಾರದಲ್ಲಿ. ಜೊತೆಗೆ ನಿಮಗೆ ಪ್ರೀತಿ ವಿಶ್ವಾಸದಿಂದ ನೀವು ಇರಬಾರ್ದು, ಬದುಕಿರಲೇಬಾರ್ದು ಅಂತಲೂ ಮಾಡಿದ್ರು. ಬಟ್ ನೀವು ಇವಾಗ ಎಲ್ಲದಕ್ಕೂ ಬೆನ್ನು ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬೆನ್ನು ಮಾಡಿ ನಿಂತುಬಿಟ್ಟಿದ್ದೀರಾ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡು ಮುಂದುವರಿತಾ ಇದ್ದೀರಾ. ನಿಮ್ಮನ್ನು ಇವಾಗ ಈ ಥರ ಒಂದು ದುಡ್ಡಿನ ರಾಜಂತರ ನಿಲ್ಲೋದನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಯಾಕೆಂದರೆ ಇವಾಗ ಬಂದಿರೋದು ಇದ್ರ ಪಕ್ಕಕ್ಕೆ ಬಂದುಬಿಟ್ಟಿದೆ ಆಯಿತಾ. ಸೊ ಅದೇ ಈಗ ಇದೇ ಸ್ಟಾರ್ ಯಾರು, ಇದು ನಿಮ್ಮ ಎನರ್ಜಿನೇ, ಅರ್ಥ ಆಯ್ತಾ. ನಿಮ್ಮದೇ ಎನರ್ಜಿ ಇದು. ಸೊ ನಿಮ್ಮನ್ನು ಈ ಥರ ನಿಲ್ಲಿಸ್ಬಿಟ್ಟಿದ್ರು ಅಂದರೆ ಏನಕ್ಕೂ ಬೇಡ ಅನ್ನೋ ಥರ. ಬಟ್ ಇವಾಗ ಅದು ಇಲ್ಲೂ ಕೂಡ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪೂರ್ವಜರ ಸಹಾಯ ಇತ್ತು ಅಂತ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಇಲ್ಲಿ ಈ ಕುದುರೆ ಪೂರ್ವಜರ ಸಹಾಯ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವಾಗ ನಿಮ್ಮದೇ ಆದ ಸ್ಟಾರ್ ಕ್ವಾಲಿಟಿ ಏನಿತ್ತು, ಸೊ ಈ ಥರ ಎಲ್ಲ ಒಂದು ಅಸಹ್ಯ ಅಂದರೆ ಅಸಹ್ಯ ಆಗ್ತಾಯಿದೆ ನನಗೆ. ಆ ಥರ ಒಂದು ಎನರ್ಜಿ ಬರ್ತಾಯಿದೆ. ಆ ಥರ ಎಲ್ಲ ಆಟ ಆಡಿದ್ರು. ಆ ಥರ ಆಡಿದ್ದು ಅವರವರೇ ಇವಾಗ ಕಚ್ಚಾಡ್ತಾನೂ ಇದ್ದಾರೆ. ಜೊತೆಗೆ ಅವರವರು ಎಲ್ಲ 5 ಜನ ಅಂತಲೇ ಹೇಳ್ತಾ ಇದ್ದಾರಪ್ಪ. ಭಯಂಕರವಾಗಿ ಅನುಭವಿಸ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇದಾಗಲೇ ಹಿಟ್ಟಾಗಕ್ಕೆ ಶುರುವಾಗೋಗಿದೆ. ಒಬ್ಬೊಬ್ರಿಗೆ ಒಂದೊಂದು ಥರ ಹಿಟ್ಟಾಗ್ತಾ ಇದೆ ಇವಾಗ, ಅರ್ಥ ಆಯ್ತಾ. ಒಂದೇ ಥರ ಅಂತ ಅಲ್ಲ, ಎಲ್ಲ ಥರ ಹಿಟ್ಟಾಗ್ತಾ ಇದೆ. ನೀವೇ ನೋಡೋರಂತೆ, ನಿಮಗೆ ಗೊತ್ತಾಗುತ್ತೆ ಹೇಟರ್ಸ್ ಯಾವ ಸ್ಥಿತಿಲಿದ್ದಾರೆ ಅಂತ. ನೀವು ಮೇಲ್ನೋಟಕ್ಕೆ ಅನ್ಕೋಬೋದು ಭಾಳ ಚೆನ್ನಾಗಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಏನೂ ಆಗಿಲ್ಲ ಅಂತ. ಬಟ್ ತುಂಬ ತೊಂದರೆಯಲ್ಲಿದ್ದಾರೆ ಆಯಿತಾ. ಭಯಂಕರ ಈ ಥರ ಕಾರ್ಡ್ಸ್ ಬರ್ತಾ ಇದೆ. ನಂಗೆ ಗಂಟ್ಲು ಕೂತೋಗ್ತಾ ಇದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಆಯಿತಾ. ಆ್ಯಂಡ್ ನಿಮ್ಮ ಪೂರ್ವಜರ ನೋವು ನಿಜವಾಗ್ಲೂ ಎಷ್ಟು ಸಂಕಟಪಟ್ಟು ಹೋಗಿದ್ದಾರೆ ಅಂತಂದರೆ, ಅದು ಸಾವಾಗಿದೆ ಅಂತಂದರೆ ನಾನು ಯಾವ ಥರ ಹೇಳೋದು ಗೊತ್ತಿಲ್ಲ ನನಗೆ. ಅಂದರೆ ತುಂಬ ಕನ್ನಿಂಗ್ ನೇಚರು, ತುಂಬ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಬರ್ತಾಯಿದೆ ನನಗಿಲ್ಲಿ, ಓಕೆನಾ. ಆ ಥರ ಆಟ ಆಡಿಸ್ಬಿಟ್ರು ಅಂತ. ಅಂದರೆ ನನ್ನ ಗೆಲುವು ನನಗಾಗಬೇಕಷ್ಟೇ. ಏನಾದರೂ ಹಾಕ್ಕೊಳ್ಳಿ, ನಾನು ಗೆಲ್ಲಬೇಕು. ಯಾರಿದ್ದಾರ, ಇಲ್ಲ ಹುಚ್ಚನ ಥರ ಆಗು, ಇಲ್ಲ ಹುಚ್ಚಿ ಥರ ಆಗು, ಇಲ್ಲ ಜೀವನ ಬಿಟ್ಟು ಹೋಗು, ಇಲ್ಲ ದೂರ ಹೋಗು, ಇಲ್ಲ ಸಾಯಿ ಅಷ್ಟೇ. ಆ ಥರ ಒಂದು ನೆಗೆಟಿವ್ ಎನರ್ಜಿ ಬರ್ತಿದೆ. ಮಾಡಿದ್ದಾರೆ ಆ ಥರ ಅಂತ ಆಯಿತಾ. ಒಂದೊಂದು ಇದರಲ್ಲೂ ಈ ಕಪ್ಪಲ್ಲಿ ಒಂದೊಂದು ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇರೋದು ಇವ್ರಿಗೆ ಆಯಿತಾ. ಭಯಂಕರ ನೆಗೆಟಿವಿಟಿ ಮಾಡಿ ಅವ್ರ ಮನಸ್ಸಿನಿಂದನೂ ಪಾಪ
ಆ ಭಯ ಅನ್ನೋದು ಯಾವ ಥರ ತುಂಬ್ಕೊಂಬಿಡ್ತು ಅಂದರೆ ಆ್ಯಕ್ಚುಲಾಗಿ ಒಂಥರ ಮೆಂಟಲಿ ಸ್ಟೇಬಲ್ ಇಲ್ವೇನೋ ಅನ್ನೋ ಥರ ಆಗ್ಬಿಡ್ತಾ ಇದ್ರು. ಆ ಥರ ಒಂದು ನೆಗೆಟಿವಿಟಿ ಇತ್ತು ಅವ್ರಿಗೆ, ಪಾಪ ಆಗೋಯ್ತು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಅಲ್ಲ, ಚೆನ್ನಾಗೇ ಇದ್ದರು, ಅರ್ಥ ಆಯ್ತಾ? ಚೆನ್ನಾಗೇ ಇದ್ದಿದ್ದು ಆ ಥರ ನೆಗೆಟಿವಿಟಿ ಮಾಡಿರೋದು. ನೋಡಿ, ಚೆಸ್ ಬೋರ್ಡ್ ನೋಡಿ, ಆಯಿತಾ? ಆ ಥರ ಆಟ ಆಡಿಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನಿಮ್ಗೇನಾದರೂ 888 ಕಾಣಿಸಿದ್ಯಾ ಅಥವಾ 555 ಕಾಣಿಸಿದ್ಯಾ, 111 ಕಾಣಿಸಿದ್ಯಾ, ಇದೆಲ್ಲ ಈ ವಿಡಿಯೋ ನಿಮ್ಮ ಕೈಗೆ ಸಿಕ್ಕಿದೆಯಾ? ಖಂಡಿತ ಆ ಥರ ಯಾರ್ದಾದ್ರೂ ಕೇಸ್ ನೋಡಿದ್ರಾ ಈ ಥರ ಇದೆ ಅಂತ, ಅಥವಾ ನಿಮ್ಮ ಫ್ಯಾಮಿಲಿಲಿ ಈ ಥರ ಇತ್ತಾ? 100,000% ನಿಜ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರಪ್ಪ. ನನಗಿನ್ನು ಮಾತಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಪೂರ್ವಜರು ಯಾರು ಅಗಲಿ ಹೋಗಿದ್ದಾರೆ, ಅವ್ರು ಇಲ್ಲಿದ್ದಾರೆ, ಅವರ ನೋವು, ದುಃಖ, ಕಷ್ಟ ಹೇಳ್ಕೊಳ್ತಾ ಇದ್ದಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ನಿಮ್ಮ ಸೂಪರ್ ಥ್ಯಾಂಕ್ಸ್ಗಾಗಲಿ, ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಡೈರೆಕ್ಟಾಗಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.